ಸರ್, ಈಗ ಬಾನು ಮುಕ್ತ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಈಗ ಅದು ಅಂದರೆ ಕನ್ನಡ ಮಾತಿಗೆ ಅವರು ಖಂಡಿತವಾಗಲೂ ಬಾನು ಮಸ್ತಕ್ ಅವ್ರ ಬಗ್ಗೆ ಅಪಾರ ಅಭಿಮಾನ ಇದೆ. ನಾವು ಭಾರತ ದೇಶದ ಒಕ್ಕೂಟದಲ್ಲಿದ್ದೀವಿ. ಎಲ್ಲ ಜಾತಿ ಎಲ್ಲ ಧರ್ಮಗಳು ಒಟ್ಟಿಗೆ ಬದುಕಬೇಕಾಗಿದ್ದು, ಬಾಳಬೇಕಾಗಿದ್ದು, ಒಂದೇ ಜಾಗದಲ್ಲಿ ದೇವಸ್ಥಾನ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಮಸೀದಿ ಮತ್ತು ದೇವಸ್ಥಾನ ಒಂದೇ ಕಡೆ ಇರುವಂಥದ್ದು. ಆದ್ದರಿಂದ ಇದೆಲ್ಲ ಇರುವಾಗ ಬಾನು ಮಸ್ತಕ್ ಅವ್ರನ್ನ ವಿರೋಧ ಮಾಡಲಿಕ್ಕಾಗಲ್ಲ. ಅವರು ಹೇಳಿರುವಂಥ ಮಾತನ್ನು ಮಾತ್ರ ಕನ್ನಡದ ಬಗ್ಗೆ, ಭುವನೇಶ್ವರಿಯ ಬಗ್ಗೆ, ಹಳದಿ ಮತ್ತು ಕುಂಕುಮದ ಬಗ್ಗೆ ಮಾತಾಡಿರುವಂಥದ್ದು. ಅದರಲ್ಲಿ ನಾವು ಕುಂಕುಮ ಬರೀ ಹಿಂದೂಗಳದ್ದಂತ ಹೇಳೋಕ್ಕಾಗಲ್ಲ. ಶಾಂತಿ ಮತ್ತು ಕ್ರಾಂತಿ ಎರಡು ಕನ್ನಡಿಗರ ತ್ಯಾಗ ಮತ್ತು ಶಾಂತಿಯ ಸಂಕೇತವನ್ನು ಅರಿಶಿಣ ಮತ್ತು ಕುಂಕುಮ ತೋರಿಸುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದನ್ನ ತೀವ್ರವಾಗಿ ಖಂಡಿಸಬೇಕಾಗತ್ತೆ. ಆದರೆ ಅವ್ರ ಜೊತೆಯಲ್ಲಿ ಇನ್ನೂ ಒಬ್ಬರನ್ನ ಇತಿಹಾಸಕಾರರನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಅನುಭವ. ಆದ್ದರಿಂದ ಯಾರೇ ಆಗಲಿ ಚಾಮುಂಡಿ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಮೇಲೆ ನಂಬಿಕೆ ಇರಬೇಕು, ಕನ್ನಡದ ಭಾಷೆ ಮೇಲೆ ನಂಬಿಕೆ ಇರಬೇಕು. ಭುವನೇಶ್ವರಿ ಮೇಲೆ ನಂಬಿಕೆ ಇರುವಂಥವರೇ ಆ ಉತ್ಸವವನ್ನು ದಸರಾ ಉದ್ಘಾಟನೆ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಸರ್, ಈಗ ಅಂದರೆ ಪ್ರಮುಖವಾಗಿ ಸರ್ಕಾರ ಅವರನ್ನು ಉದ್ಘಾಟನೆ ನೇಮಕ ಮಾಡಿರೋದು ಕೆಲವೊಂದು ಕಡೆ ಗೊಂದಲ ಸೃಷ್ಟಿ ಮಾಡೋಕ್ಕಾಗುತ್ತೆ ಧರ್ಮಗಳ. ಖಂಡಿತವಾಗಲೂ ಸರ್ಕಾರ ಸ್ವಲ್ಪ ಎಡವಿದೆ ಅನಿಸುತ್ತೆ. ಬೇಕಾದಷ್ಟು ಹಿರಿಯರು ಇದ್ದಾರೆ. ಇವ್ರ ಜೊತೆಯಲ್ಲಿ ಇನ್ನೊಂದು ಇಬ್ಬರನ್ನ ಹಿರಿಯರನ್ನ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನಾವೇನೋ ಬೇರೆಯವ್ರನ್ನ ತಂದು ಕೂರಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅದು ಈ ರೀತಿ ಕನ್ನಡದ ಬಗ್ಗೆ, ಭುವನೇಶ್ವರ ಬಗ್ಗೆ, ಅರಶಿಣ ಕುಂಕುಮದ ಬಗ್ಗೆ ಅವ್ರು ಮಾತಾಡಿದವಾಗ ಎಲ್ಲ ಸ್ವಲ್ಪ ಕನ್ನಡಿಗರಿಗೆ ನೋವಾಗುತ್ತೆ. ಕನ್ನಡದ ವಿರುದ್ಧ ಇದ್ದಾರೆ, ಭುವನೇಶ್ವರಿ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ನಮಗಿರುತ್ತೆ. ಹಾಗಾಗಿ ಶಿಶುನಾಳ ಶರೀಫ್ ಅವರ ಕೊಡುಗೆ ಇದೆ. ಗವಿಧರ ಗಂಗಾಧರ ಅನ್ನುವಂಥ ಹಾಡನ್ನು ಹಾಡಿದ್ದಾರೆ. ಎಲ್ಲರನ್ನೂ ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ಆದ್ದರಿಂದ ನಾವೆಲ್ಲ ಜಾತ್ಯತೀತ ದೇಶ, ಜಾತ್ಯತೀತ ರಾಷ್ಟ್ರ ಆಗಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರ ಥರ ಬದುಕಬೇಕಾಗುತ್ತೆ, ಬಾಳಬೇಕಾಗುತ್ತೆ. ಸರ್, ಸಾಲುಮರದ ತಿಮ್ಮಕ್ಕ ಅವ್ರಿಗೆ ಅವಕಾಶ ಕೊಡಬೇಕಿತ್ತು ಕ್ಯಾಂಪೇನ್ ಎಲ್ಲ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಅವರವರ ಅನಿಸಿಕೆ, ಯಾರನ್ನು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕದಲ್ಲಿ ಹುಟ್ಟಿದವ್ರು ಯಾರು ಮಾಡೋದು ನಮ್ಮ ಅಭ್ಯಂತರ ಇಲ್ಲ. ನಮಸ್ಕಾರ. ಥ್ಯಾಂಕ್ ಯು ಸರ್.